ನಮಸ್ಕಾರ ಸ್ನೇಹಿತರೆ, ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತ. ನಾನು ಶೋಭಾ. ಇವತ್ತಿನ ರೆಸಿಪಿ ಹೆಸರುಬೇಳೆ ಪಾಯಸ. ಸಾಮಾನ್ಯವಾಗಿ ಎಲ್ಲರೂ ಹೆಸರುಬೇಳೆ ಪಾಯಸ ಮಾಡೇ ಮಾಡ್ತೀರಾ, ಬಟ್ ಈ ಒಂದು ರೀತಿಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಒಂದು 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಹೆಸರುಬೇಳೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಹೆಚ್ಚು ಪ್ರೋಟೀನ್ ಇರುವಂಥದ್ದು. ಹಾಗೆಯೇ ತುಂಬಾ ತಂಪು ಕೊಡುವಂತಹ ಈ ಒಂದು ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ಹೆಸರುಬೇಳೆ ಪಾಯಸನ ಪರ್ಫೆಕ್ಟ್ ಆದಂತಹ ಒಂದು ಅಳತೆನಲ್ಲಿ ಇದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಅಷ್ಟು ಸುಲಭವಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡಿ, 1 ಕಪ್ಪು ಹೆಸರುಬೇಳೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಇದನ್ನು ಒಂದು ಬಾಣಲೆಗೆ ಹಾಕಿ ನಾವು ಇದನ್ನು ಸುಮಾರು ಒಂದು 2 ರಿಂದ 3 ನಿಮಿಷದವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಎಲ್ಲಿ ತನಕ ಹುರಿಬೇಕು ಅಂತಂದರೆ ಘಮ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಏನು 1 ಕಪ್ಪು ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಇದೇ ರೀತಿಯಲ್ಲಿ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಏನು ಅಂತ ಅಂದ್ಬಿಟ್ಟು. ನೋಡಿ, ಇದು ಸ್ವಲ್ಪ ಅಂದರೆ ಬಣ್ಣ ಬದಲಾಯಿಸಬೇಕು, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಫ್ಲೇಮ್ನ ಹುರ್ಕೊಳ್ಬೇಕಾದ್ರೆ ಆದಷ್ಟು ನೀವು ಮೀಡಿಯಮು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಕೈ ಬಿಡಿದಂಗೆ ಇದನ್ನು ನೀವು ಹುರ್ಕೊಂಡ್ರೆ ಬೇಗನೆ ಒಂದು 5-6 ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ನಾನಿವಾಗ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಬಾರಿ ನಾವು ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗತ್ತೆ. ಈ ಥರ ನಾವು ಹುರಿದು ಮಾಡೋದ್ರಿಂದ ಬೇಳೆ ಕೂಡ ನಾವು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ, ತುಂಬಾ ಬೇಗನೆ ಮಾಡ್ಕೊಳ್ಬೋದು. ನೋಡಿ, ಇವಾಗ ತೊಳೆದಿದ ನಂತರ ಇದನ್ನು ನಾನಿವಾಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನಾವು ಹುರಿದು ಮಾಡೋದ್ರಿಂದ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಬೇಳೆ ಸೇರಿಸಿದ ನಂತರ ನೋಡಿ, ನಾನಿಲ್ಲಿ ಒಂದು 3 ಕಪ್ಪು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ನಿಮಗೆ ನಾನಿಲ್ಲಿ ಹೇಳ್ತಾ ಇರೋವಂಥದ್ದು 1 ಕಪ್ಪು ಹೆಸರು ಬೇಳೆಗೆ 3 ಕಪ್ಪು ನಾವಿಲ್ಲಿ ನೀರನ್ನು ಸೇರಿಸಿ ನಾವು ಇದನ್ನು ಜಸ್ಟ್ ಒಂದೇ ಒಂದು ವಿಸಿಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ವಿಸಿಲ್ ಆಗೋಷ್ಟರಲ್ಲಿ ನೋಡಿ, ನಾನಿಲ್ಲಿ 1 ಕಪ್ಪು ಬೆಲ್ಲ ತಗೊಳ್ತಾ ಇದ್ದೀನಿ. 1 ಕಪ್ಪು ಹೆಸರು ಬೇಳೆಗೆ 1 ಕಪ್ಪು ಬೆಲ್ಲ ನಾನಿಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ಪಷ್ಟು ನೀರು ಇದನ್ನು ಹಾಕಿ ಇದನ್ನು ಕೂಡ ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು 2 ನಿಮಿಷಕ್ಕೆಲ್ಲ ಬೆಲ್ಲ ಕರಗಿಬಿಡುತ್ತೆ. ಆದಷ್ಟು ನೀವು ಪುಡಿನ ಬಳಸೋದಾದರೆ ಸ್ವಲ್ಪ ಬೇಗನೆ ನೀವು ಮಾಡಿಕೊಂಡ್ರೆ ಬೇಗನೆ ಇದು ಕರಗುತ್ತೆ. ನಾವಿಲ್ಲಿ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನೋಡಿ, ಇದು ಕೂಡ ರೆಡಿಯಾಗಿದೆ. ಈಗ ನೋಡಿ, ಇಲ್ಲಿ 1 ವಿಸಿಲ್ ಆಯಿತು. ನೀವು ನೋಡ್ತಾ ಇರ್ಬೋದು ಬೇಳೆ ಯಾವ ರೀತಿ ಬೇಯಿಸ್ಕೊಳ್ಬೇಕು ಅನ್ನೋದು ಭಾಳನೇ ಮುಖ್ಯ ಆಗುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ ನೋಡಿ. ಬೇಳೆ ಫುಲ್ಲು ಬೆಂದು ಹೋಗಬಾರ್ದು. ನೋಡಿ, ಜಸ್ಟ್ ಕೈಯಿಂದ ಪ್ರೆಸ್ ಮಾಡಿದ್ರೆ ಈ ಥರ ಸಾಫ್ಟಾಗಿ ಬರಬೇಕು. ನೋಡಿ, ಇದು ಇವಾಗ ರೆಡಿ ಆಗಿದೆ. ನಂತರ ಇವಾಗ ಬೆಲ್ಲದ ನೀರನ್ನ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆಗೆ 1 ಕಪ್ಪು ಬೆಲ್ಲ ಕರೆಕ್ಟಾಗಿ ಇದು ಸ್ವೀಟು ಬರುತ್ತೆ. ಇದು ಅಂದರೆ ಜಾಸ್ತಿನೂ ಆಗೋದಿಲ್ಲ, ಹಾಗೆಯೇ ಕಮ್ಮಿ ಕೂಡ ಅನಿಸೋದಿಲ್ಲ. ನೀವು ತಿನ್ನಬೇಕಾದ್ರೆ ಎಲ್ಲೂ ಕೂಡ ಏನಪ್ಪ ಸ್ವೀಟ್ ಇಷ್ಟೊಂದು ಆಯಿತು ಅನ್ನೋದು ಏನೂ ಇರೋದಿಲ್ಲ, ಸಿಹಿ ಕರೆಕ್ಟಾಗಿರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಇವಾಗ ನಾನು ಪಾತ್ರೆಗೆ ನೋಡಿ 1.5 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೇಳ್ಬೋದು, ಇದು ಪ್ಲಾಸ್ಟಿಕ್ ಸ್ಪೂನ್ ಬಳಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಕೆಲವೊಬ್ಬರು ಖಂಡಿತವಾಗ್ಲೂ ಇಲ್ಲ, ನಾನು ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ಗಳನ್ನ ನಾನು ಬಳಸೋದೇ ಇಲ್ಲ. ಇದು ಬಂದು ಪಿಂಗಾಣಿ ಇದು ಸ್ಪೂನು, ಹಾಗಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ಗೋಡಂಬಿ ದ್ರಾಕ್ಷಿ ಹಾಗೆ 3 ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಕೂಡ ಫ್ಲೇವರು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಬೇಕಾದರೆ ಈ ಒಂದು ಡ್ರೈ ಫ್ರೂಟ್ಸ್ಗಳ ಜೊತೆಯಲ್ಲಿ ಬಾದಾಮಿನೂ ಬಳಸ್ಕೊಳ್ಬೋದು, ಪಿಸ್ತಾ ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು, ಅದು ಆಪ್ಷನಲ್ಲು. ನಾನಿವಾಗ ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಇದು ಗೋಲ್ಡನ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಗೋಲ್ಡನ್ ಕಲರ್ ಬಂದಿದೆ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಇವಾಗ ನಾನು ಸಣ್ಣ ಪ್ಲೇಟಿಗೆ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಾನು ಬೇಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಇವಾಗ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ಇವಾಗ ಮುಖ್ಯವಾಗಿ ಒಂದು ಪದಾರ್ಥ ಇದೆ ನೋಡಿ, ಕಾಯಿಸಿರೋ ಅಂತಹ ಹಾಲು ನಾನಿಲ್ಲಿ 1 ಕಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕುಟ್ಟಿ ಪುಡಿ ಮಾಡಿರೋಂತಹ ಏಲಕ್ಕಿ ಪುಡಿ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ಕಡೆ ಹುರಿದು ನಾವು ಬೇಳೆಗೆ ಅಂದರೆ ಕುಕ್ಕರ್ಗೆ ಇಟ್ಕೊಂಡು ಬೇಯೋಷ್ಟರಲ್ಲಿ ಈ ಕಡೆ ನೋಡಿ ಹಾಲು ರೆಡಿ ಇರುತ್ತೆ. ಅಂದರೆ ಹಾಲು ಕೂಡ ನೀವು ಇಲ್ಲಿ ಕಾಯಿಗೆ ಇಟ್ಕೊಳ್ಳಿ. ಈ ಕಡೆ ನೋಡಿ ಬೆಲ್ಲದ ನೀರು ಕೂಡ ಕಾಯಿಗೆ ಇಟ್ಕೊಳ್ಳಿ. ವಿಸಿಲ್ ಆಗಿದ ಕೂಡಲೇ ನೀವು ಇದನ್ನು ಬೇಗನೆ ಒಂದು 5-6 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. 1 ಕಪ್ಪು ಬೇಳೆ, 1 ಕಪ್ಪು ಬೆಲ್ಲ, 1 ಕಪ್ಪು ಹಾಲು, ಇಷ್ಟಿದ್ರೆ ಬೇಗನೆ ಹೆಸರು ಬೇಳೆ ಪಾಯಸ ನಾವು ಮಾಡ್ಕೊಳ್ಬೋದು. ನೋಡಿ, ಒಂದು 2 ನಿಮಿಷ ನಾವು ಇದನ್ನು ಹಾಗೆ ಬಿಡಬೇಕಾಗತ್ತೆ. ಪಾಯಸಗಳಲ್ಲಿ ಕೆಲವೊಬ್ಬರು ಕಮೆಂಟ್ಗಳು ಹಾಕಿದ್ದಾರೆ. ಏನು ಅಂತ ಅಂದರೆ ನೀವು ಬೆಲ್ಲ ಹಾಕ್ತಿರಲ್ವ, ಆವಾಗ ಹಾಲು ಹಾಕ್ತಿರಲ್ವ, ಒಡೆದೋಗಲ್ವಾ ಅಂತ ಅಂದ್ಬಿಟ್ಟು. ಈಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಹಾಲು ಒಡೆದೋಗಿದೆಯಾ ನೋಡಿ, ಇಲ್ವಲ್ಲ. ಸೊ ನನ್ನ ಒಂದು ವಿಡಿಯೋನ ನೋಡಿ ನೀವು ಕೂಡ ಟ್ರೈ ಮಾಡಿ. ಯಾಕಂದರೆ ಕೆಲವೊಂದು ಬೆಲ್ಲನ ಹಾಕಿದ ಮೇಲೆ ಹೊಡೆದೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ತರೋವಂತಹ ಬೆಲ್ಲ ಒಂದು ಆರ್ಗ್ಯಾನಿಕ್ ಇದು, ಹಾಗಾಗಿ ಎಲ್ಲೂ ಕೂಡ ಆ ಥರ ಆಗಿಲ್ಲ. ನೀವು ಕೂಡ ಆದಷ್ಟು ಒಂದು ಒಳ್ಳೆ ಬೆಲ್ಲನ, ಕೆಮಿಕಲ್ ಇಲ್ಲದೇ ಇರುವಂತಹ ಬೆಲ್ಲನ ನೀವು ಇಲ್ಲಿ ಬಳಸೋದು ಭಾಳನೇ ಒಳ್ಳೆಯದ ಅಂತಲೇ ಹೇಳ್ಬೋದು. ಜಸ್ಟ್ ನನಗೆ ಕಮೆಂಟ್ ಹಾಕಿದ್ರು, ನಾನು ಅವರಿಗೆ ಇದನ್ನು ನಾನು ಹೇಳ್ತಾ ಇರೋವಂಥದ್ದು ರಿಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು 2 ನಿಮಿಷ ಅಷ್ಟೇ ಬಿಟ್ಟಿದ್ದು. ನಾನು ಇದನ್ನು ಮುಚ್ಚಿಟ್ಟಿದ್ದೆ, ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ನಿಮ್ಗೆ ಇಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಬೆಲ್ಲ ನಾನು ಆಲ್ರೆಡಿ ಸೇರಿಸ್ಕೊಂಡಿದ್ದೀನಲ್ವಾ, ನಂತರ ನಾನು ಹಾಲು ಹಾಕಿ ಮತ್ತೆ ಒಂದು 2 ನಿಮಿಷ ನಾನಿಲ್ಲಿ ಕುದಿಸ್ಕೊಂಡಿದ್ದೀನಿ. ಯಾವುದೇ ರೀತಿ ಬೆಲ್ಲ ಹಾಕಿರೋದ್ರಿಂದ, ಹಾಲು ಸೇರಿಸಿರೋದ್ರಿಂದ ಒಡೆದು ಹೋಗಲ್ಲ. ನೀವು ಗಮನದಲ್ಲಿ ಇಟ್ಕೊಂಡು ನಾನು ಹೇಗೆ ತೋರಿಸ್ತಾ ಇದ್ದೀನಿ ಇದೇ ಒಂದು ಅಳತೆನಲ್ಲಿ, ಇದೇ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಹೆಸರು ಬೇಳೆ ಪಾಯಸ ಸವಿಯೋದಕ್ಕೆ ಸಿದ್ಧವಾಗಿದೆ. ಇವಾಗ ಮೊದಲೇ ನಾನು ಹುರಿದಿಟ್ಕೊಂಡಿರುವಂತಹ, ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ನಾನಿವಾಗ ಇದಕ್ಕೆ ಅಲಂಕಾರ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕಂತೂ ಸಖತ್ತು ಸುಂದರವಾಗಿ ಕಾಣಿಸ್ತಾ ಇದೆ. ಹೆಸರು ಬೇಳೆ ಅಷ್ಟೇ ಆರೋಗ್ಯಕರ. ಇದಕ್ಕೆ ಯಾವುದೇ ರೀತಿ ಬೆಲ್ಲನ ಬಳಸ್ತೇನೆ ನೀವು ಖಂಡಿತ ಮಾಡಬೇಡಿ. ಬೆಲ್ಲನ ಬಳಸಿನೇ ಮಾಡಿ, ಆವಾಗ ರುಚಿಯಂತೂ ಡಬಲ್ ಅಂತಲೇ ಹೇಳ್ಬೋದು. ಬೆಲ್ಲದಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರೆ ಅಂತೂ ತಿನ್ನಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಅನ್ನಿಸ್ತಾ ಇದೆಯಾ? ನೀವು ಕೂಡ ಟ್ರೈ ಮಾಡಿ, ಕುಟುಂಬದೊಂದಿಗೆ ನೀವು ಕೂಡ ಸವಿರಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.